ವಿಶ್ವಕಪ್ ಗೆದ್ದ ಆಸ್ಟ್ರೇಲಿಯಾ ತಂಡದ ಭಾಗವಾಗಿದ್ದರು. ಮ್ಯಾಕ್ಸ್ವೆಲ್ ವಿಶೇಷವಾಗಿ 2026ರ ಟಿ20 ವಿಶ್ವಕಪ್ ಅನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಅವರು ಆಸ್ಟ್ರೇಲಿಯಾಕ್ಕೆ ಪ್ರಶಸ್ತಿಯನ್ನ ಗೆಲ್ಲಲು ಬಯಸುತ್ತಾರೆ. 36 ವರ್ಷದ ಗ್ಲೆನ್ ಮ್ಯಾಕ್ಸ್ವೆಲ್ ತಮ್ಮ ಏಕದಿನ ನಿವೃತ್ತಿಯ ಕುರಿತು ಫೈನಲ್ ವರ್ಲ್ಡ್ ಪಾಡ್ಕಾಸ್ಟ್ನಲ್ಲಿ ನಾನು 2027ರ ಏಕದಿನ ವಿಶ್ವಕಪ್ ಬಗ್ಗೆ ಆಯ್ಕೆದಾರರೊಂದಿಗೆ ಮಾತನಾಡುತ್ತಿದ್ದೇನೆ. ನಾನು ಏಕದಿನ ಸರಣಿಯ ಭಾಗವಾಗಲು ಸಾಧ್ಯವಾಗಲ್ಲ ಎಂದು ಹೇಳಿದ್ದೇನೆ. ನಾನು ಕೇವಲ ಕೆಲವು ಸರಣಿಗಳಿಗೆ ಸೀಮಿತವಾಗಿರಲು ಬಯಸಲಿಲ್ಲ, ನನ್ನ ಸ್ವಾರ್ಥಕ್ಕಾಗಿ ಆಡಲು ಬಯಸಲಿಲ್ಲ ಎಂದು ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿದ್ದಾರೆ. ಬಲಗೈ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾ ಪರ 149 ಏಕದಿನ ಪಂದ್ಯಗಳಲ್ಲಿ 33.81 ಸರಾಸರಿಯಲ್ಲಿ 3,990 ರನ್ ಗಳಿಸಿದ್ದಾರೆ. ಈ ಅವಧಿಯಲ್ಲಿ ಅವರ ಬ್ಯಾಟಿಂಗ್ನಿಂದ 4 ಶತಕಗಳು ಮತ್ತು 23 ಅರ್ಧ ಶತಕಗಳು ಬಂದಿವೆ. ಮ್ಯಾಕ್ಸ್ವೆಲ್ ಏಕದಿನ ಪಂದ್ಯಗಳಲ್ಲಿ 47.32 ಸರಾಸರಿಯಲ್ಲಿ 77 ವಿಕೆಟ್ಗಳನ್ನು ಸಹ ಪಡೆದರು. ಮ್ಯಾಕ್ಸ್ವೆಲ್ ಏಕದಿನ ಪಂದ್ಯಗಳಲ್ಲಿ ಆಡಿದ ಇಂತಹ ಇನ್ನಿಂಗ್ಸ್ಗಳು ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತವೆ. 2023ರ ಏಕದಿನ ವಿಶ್ವಕಪ್ನಲ್ಲಿ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಸ್ಕೋರ್ 7 ವಿಕೆಟ್ಗಳಿಗೆ 91 ರನ್ಗಳಾಗಿದ್ದಾಗ ಮ್ಯಾಕ್ಸ್ವೆಲ್ ಜವಾಬ್ದಾರಿ ವಹಿಸಿಕೊಂಡು ಸಂಪೂರ್ಣವಾಗಿ ಫಿಟ್ ಆಗಲಿಲ್ಲದಿದ್ದರೂ ಅದ್ಭುತ ಇನ್ನಿಂಗ್ಸ್ ಆಡಿ ಕಾಂಗರೂ ತಂಡಕ್ಕೆ ಸ್ಮರಣೀಯ ಗೆಲುವು ತಂದುಕೊಟ್ಟರು.